ರಾಜ್ಯದಲ್ಲಿ ತೀವ್ರಗೊಂಡಿದೆ ನೀಟ್ ಸಂಘರ್ಷ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಹಾಗೆಯೇ ಬಿಜೆಪಿ ಪರ ವಿರೋಧ ಪ್ರತಿಭಟನೆ ನಡೆದಿದೆ. ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವ ವೇಳೆ ಮೊಟ್ಟೆ ಎಸೆತವೂ ಕೂಡ ಆಗಿದೆ. ರಾಷ್ಟ್ರ ಮಟ್ಟದಲ್ಲಿ ಮಾತ್ರ ಅಲ್ಲ, ಇದೀಗ ಆ ಒಂದು ಹೋರಾಟದ ಕಿಚ್ಚು ಇಡೀ ರಾಜ್ಯದಲ್ಲೂ ಕೂಡ ಹಬ್ಬಿದೆ. ಪ್ರಮುಖವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೆಯೇ ಬಿಜೆಪಿಯ ಕಾರ್ಯಕರ್ತರು ಪರ ವಿರೋಧ ಪ್ರತಿಭಟನೆ ಮಾಡಿದ್ರು. ಕಾರಣ, ರಾಹುಲ್ ಗಾಂಧಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದ ಮುಂದೆ ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಅವರು ಇವತ್ತು ಪ್ರತಿಭಟನೆ ಮಾಡಿದ್ರೆ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವ ವೇಳೆ ಮೊಟ್ಟೆ ಎಸೆಯಲಾಗಿದೆ. ಶಾಸಕ ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆಯನ್ನು ಎಸೆದಿದ್ದಾರೆ ಕಿಡಿಗೇಡಿಗಳು. ಮೊಟ್ಟೆ ಎಸೆತದ ಬಗ್ಗೆ ಕಮಿಷನರ್ಗೆ ದೂರನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಕಮಿಷನರ್ ಕಚೇರಿಗೆ ತೆರಳಿ ದೂರನ್ನ ಕೊಟ್ಟಿದ್ದಾರೆ ಬಿಜೆಪಿಯ ನಾಯಕರು. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕಮಿಷನರ್ ಕಚೇರಿಗೆ ತೆರಳಿ ಅಲ್ಲಿ ಶ್ರೀಮಂತ್ ಕುಮಾರ್ ಸಿಂಗ್ ಅವರಿಗೆ ಈಗ ದೂರನ್ನ ಕೊಟ್ಟಿದ್ದಾರೆ. ಯಾರು ಇಂತಹ ಕಿಡಿಗೇಡಿಗಳಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ದೂರನ್ನ ಕೂಡ ಕೊಟ್ಟಿದ್ದಾರೆ, ಆಗ್ರಹವನ್ನ ಮಾಡಿದ್ದಾರೆ. ಆಲ್ರೆಡಿ ಒಂದಷ್ಟು ಮಂದಿ ಮೊಟ್ಟೆಯನ್ನ ಹಿಡ್ಕೊಂಡಿದ್ರು, ಅವರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇನ್ನು ಬಿಪಿ ಹರೀಶ್ ಅವರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಬಿಪಿ ಹರೀಶ್ ಅವರಿದ್ದಾರೆ ಸರ್. ಇವತ್ತು ಏನು ಕಮಿಷನರ್ ದೂರು ಕೊಟ್ಟಿದ್ರು ಸರ್? ಕಮಿಷನರ್ಗೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ನಾವು ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ವಿ. ಆದರೆ ಅಲ್ಲಿಂದ ಅರೆಸ್ಟ್ ಮಾಡಿ ನಮ್ಮನ್ನು ಬಸ್ಸಲ್ಲಿ ಬರ್ತಾ ಇರಬೇಕಾದ್ರೆ ಕಾಂಗ್ರೆಸ್ ಕಚೇರಿ ಮುಂದೆನೇ ಯಾಕೆ ಬಂದರು? ಕಾಂಗ್ರೆಸ್ ಕಚೇರಿ ಮುಂದೆ ಬಂದಂಥ ಸಂದರ್ಭದಲ್ಲಿ ಬಸ್ನಲ್ಲಿ ಇದ್ದವ್ರಿಗೆಲ್ಲ ಮೊಟ್ಟೆಯಲ್ಲಿ ಕೋಲಲ್ಲಿ ಹೊಡೆದ್ರು. ನಂತರ ಏಕಾಂಗಿಯಾಗಿ ನಿಂತಿದ್ದಂಥ ಹರೀಶ್ ಅವ್ರ ಮೇಲೆ ಮೊಟ್ಟೆ ಮತ್ತು ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಇವ್ರನ್ನೆಲ್ಲ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು, ಏನು ಗುಂಡಾ ವರ್ತನೆ ಮಾಡಿದಂಥ ಕಾಂಗ್ರೆಸ್ ಕಾರ್ಯಕರ್ತರನ್ನ ಈ ರಾತ್ರಿ ಒಳಗೆ ಬಂಧಿಸಬೇಕು. ಇಲ್ಲದೆ ಹೋದರೆ ನಾಳೆಯಿಂದ ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ, ಹೋರಾಟವನ್ನು ನಾವು ಮಾಡ್ತೇವೆ. ಪೊಲೀಸ್ ಅಧಿಕಾರಿಗಳಿಗೆ ನಾವು ಯಾವುದೇ ರೀತಿಯ ಸಹಕಾರವನ್ನು ಇನ್ನು ಮುಂದೆ ಮಾಡಲ್ಲ ಅಂತಕ್ಕಂಥ ಒಂದು ಕಂಪ್ಲೇಂಟ್ ಜೊತೆಗೆ ಪೊಲೀಸ್ ಕಮಿಷನರ್ ಅವರಿಗೆ ಮನವಿಯನ್ನು ಕೂಡ ನಾವು ತಿಳಿಸಿದ್ವಿ. ನೀವು ಬಂದಾಗ ಕಾಂಗ್ರೆಸ್ ಕಾರ್ಯಕರ್ತರ ಮನಸ್ಥಿತಿ ಯಾವ ರೀತಿ ಸರ್? ಅವ್ರ ಮನಸ್ಥಿತಿ ಒಟ್ಟಾರೆ ಬಿಜೆಪಿ ಅವರು ಯಾರನ್ನು ನೋಡಿದ್ರು ಹೊಡಿಬೇಕು ಅಂತ ಇತ್ತು. ಆ ಕಾರಣಕ್ಕೋಸ್ಕರನೇ ಕಚೇರಿಯಲ್ಲಿ ಲಾಠಿ ಇದೆ, ಮೊಟ್ಟೆ ಇದೆ. ಮೊಟ್ಟೆ ರಸ್ತೆಯಲ್ಲಿ ಸಿಗ್ತಕ್ಕಂಥದ್ದಲ್ಲ, ಮೊಟ್ಟೆ ಹೊಡಿಬೇಕು ಅಂತೇಳಿ ಅವ್ರು ತಂದಿರ್ತಕ್ಕಂಥದ್ದು. ನಂತರ ಪೊಲೀಸ್ ಅಧಿಕಾರಿಗಳು ನನ್ನನ್ನು ಕರೆದುಕೊಂಡೋಗಿ ಒಂದು ಅಂಗಡಿಯಲ್ಲಿ ಶಟರ್ಸ್ ಹಾಕಿ ನನ್ನನ್ನು ಒಳಗೆ ಬಿಟ್ಟಂಥ ಸಂದರ್ಭದಲ್ಲಿ ಆ ಅಂಗಡಿ ಒಳಗೂ ಕೂಡ ಮೊಟ್ಟೆಯನ್ನು ಎಸೆದು ಆ ಅಂಗಡಿ ಸಾರ್ವಜನಿಕ ಆಸ್ತಿನೂ ಕೂಡ ಹಾನಿ ಮಾಡ್ತಕ್ಕಂಥ ಪ್ರಯತ್ನ ಅವರು ಮಾಡಿದರು. ಶಾಸಕರಿಗೆ ರಾಜ್ಯದಲ್ಲಿ ರಕ್ಷಣೆ ಇಲ್ವಂತ ಸರ್? ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತಾ ಇತ್ತು, ಇವಾಗ ನಿಮ್ಮ ಮೇಲೆ ಆಗಿದೆ. ಕೇವಲ ಪ್ರತಿಭಟನೆಗೆ ಹೋದಂಥ ಶಾಸಕರ ಮೇಲೆ ಈಗ ಮೊಟ್ಟೆ ಎಸೆತಾರೆ ಅಂತಂದ್ರೆ ಎಲ್ಲಿಗೆ ಬಂತು ಶಾಸಕರ ಪರಿಸ್ಥಿತಿ ಅಂತ? ಈಗ ಪ್ರತಿಭಟನೆ ಮಾಡೋದು, ಘೋಷಣೆ ಹಾಕೋದು, ವಿರುದ್ಧವಾಗಿ ಧಿಕ್ಕಾರ ಕೂಗೋದು ಮಾಡಿದರೆ ನಾನು ಒಪ್ಪಿದೆ. ನಾನು ಅಲ್ಲಿ ಕಾರಿಂದ ಇಳಿದು ನಿಂತಿರ್ತಕ್ಕಂಥವನು, ಯಾವುದೇ ನಾನು ಎಲ್ಲಿದ್ದೀನಿ ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಅವ್ರು ನೋಡಿದ್ರೆ ಅವರು ಪೂರ್ವ ತಯಾರಿಯಾಗಿದ್ದರು. ಕಾಂಗ್ರೆಸ್ ಕಚೇರಿಯನ್ನು ಜಪ್ತಿ ಮಾಡಬೇಕು, ಅಲ್ಲಿ ಆಯುಧಗಳು ಏನಿದಾವೋ ಅದನ್ನು ಕೂಡ ಪೊಲೀಸ್ನವರು ಪರಿಶೀಲನೆ ಮಾಡತಕ್ಕಂಥದ್ದು ಅವಶ್ಯಕತೆ ಇದೆ. ಬಿ ಕೆ ರವಿಪ್ರಸಾದ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಡಿ ಕೆ ಶಿವಕುಮಾರ್ ಅವರೇ, ಇವತ್ತು ಹರಿಪ್ರಸಾದ್ರವರು ತಾವು ಬಾಲ್ಯದಲ್ಲಿ ಹೋರಾಟ ಗಲಾಟೆ ಎಲ್ಲ ಮಾಡಿಕೊಂಡೇ ಬೆಂಗಳೂರಿನಲ್ಲಿ ಬೆಳೆದಂಥ ರಾಜಕಾರಣಿ. ಇದನ್ನು ನೋಡಿದ್ರೆ ನೀವು ಬೆಳೆದಂಥ ದಾರಿಯನ್ನೇ ನಿಮ್ಮ ಕಾರ್ಯಕರ್ತರು, ನಾವು ಕೂಡ ಡಿ ಕೆ ಶಿವಕುಮಾರ್ ಅವರು, ಹರಿಪ್ರಸಾದ್ ಅವ್ರ ರೀತಿ ಇದ್ದರೆ ನಾವು ನಾಯಕರಾಗ್ತೀವಿ, ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತೇಳಿ ಕನಸು ಕಾಣ್ತಾ ಇವತ್ತು ಅವರು ಕೂಡ ಅವ್ರ ದಾರಿ ತುಳಿದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು, ಹರಿಪ್ರಸಾದ್ ಅವರು ಕಾರ್ಯಕರ್ತರಿಗೆ ಹೇಳಬೇಕು, ನಮ್ಮ ಕಾಲದಲ್ಲಿ ನಾವು ಮಾಡಿದ್ವಿ, ಈಗ ಕಾಲ ಹಂಗಿಲ್ಲ, ಕಾಲ ಬದಲಾವಣೆ ಆಗಿದೆ. ಆ ಸಂದರ್ಭದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಒಂದೇ, ಈಗ ಎಲ್ಲ ಪಕ್ಷಗಳು ಬಲಾಢ್ಯವಾಗಿವೆ. ಈ ರೀತಿ ನಡೆಯಲ್ಲ, ಈ ರೀತಿ ಮಾಡಿದ್ರೆ ಜನ ಒಪ್ಪಲ್ಲ, ನಮ್ಮ ಆದಿ ನೀವು ತುಳಿಬೇಡ್ರಿ ಅಂತೇಳಿ ಅವರಿಬ್ರು ಹೇಳ್ಬೇಕು. ಎದರ ಪ್ರಶ್ನೆನೇ ಇಲ್ಲ. ಇದಿಷ್ಟು ಬಿಪಿ ಹರೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೊಂಡೆ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಹಾಗೆ ಆರ್ ಅಶೋಕ್ ಅವರು ಕೂಡ ಮಾತಾಡಿದ್ದಾರೆ. ಅದೇ ರೀತಿಯಾಗಿ ರೇಣುಕಾಚಾರ್ಯ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾತಾಡಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿರುವಂತಹ ವಿಚಾರವನ್ನ ವಿರೋಧಿಸಿ ಇವತ್ತು ದೂರನ್ನು ಕೂಡ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಇಬ್ಬರು ನೋಡೋಣ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗೆ ಅಲ್ಲೇ ಆಗಿರೋದು, ಪೊಲೀಸರೇ ಫೇಲ್ಯೂರ್ ಇದರಲ್ಲಿ ಪಕ್ಕ. ಅಂದರೆ ಕಾಂಗ್ರೆಸ್ ಪಾರ್ಟಿಯ ನಿರ್ದೇಶನದ ಮೇಲೆ ನಮ್ಮನ್ನು ಇವೆಲ್ಲ ಮಾಡಿರೋದು, ಪೊಲೀಸವರಲ್ಲ.
ಕಾಂಗ್ರೆಸ್ ಪಾರ್ಟಿಯ ಮುಖ್ಯಮಂತ್ರಿಗಳನ್ನ ರೋಟಲ್ಲೇ ಕರ್ಕೊಂಡೋಗು ನಮ್ಮವ್ರ ಕಾರ್ಯಕರ್ತರು ಹೇಳಿದಾರಲ್ಲ ಡೆಲ್ಲಿಯಲ್ಲೇ, ಡಿ ಕೆ ಶಿವಕುಮಾರ್ ಡೆಲ್ಲಿಯಲ್ಲಿ ಹೇಳಿದ್ದಾರೆ ನಾವು ಮುತ್ತಿಗೆ ಹಾಕ್ತೀರಿ ಅಂತ ಹೇಳಿದ್ದಾರೆ. ಎಲ್ಲಿ ಮುತ್ತಿಗೆ ಹಾಕಬೇಕಾಯಿತು? ರಾಜಭವನ್ಗೆ ಹಾಕ್ತೀನಿ ಅಂತ. ಇಲ್ಲಿ ಯಾಕೆ ನಮ್ಮನ್ನು ಬಂದು ಮುತ್ತಿಗೆ ಹಾಕಿದ್ರು? ಇದಕ್ಕೆ ನೇರ ಕಾರಣ ಡಿ ಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿನೇ ನೇರ ಕಾರಣ. ಅವರ ಆದೇಶದ ಮೇಲೇ ಪೊಲೀಸರು ನಮಗೆಲ್ಲ ಹೊಡೆಯೋಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ಲಿ ನಿಲ್ಲಿಸಿ ಎಲ್ಲ ಮಾಡಿದ್ದಾರೆ. ಇದು ಪೂರ್ವ ನಿಯೋಜಿತ ಕೃತ್ಯ. ಕಾಂಗ್ರೆಸ್ ಆಫೀಸಲ್ಲಿ ಇಷ್ಟೆಲ್ಲ ಬಂದಿದೆ ಲಾಂಗು ಮಚ್ಚು ಅಂತಂದರೆ ಅಲ್ಲಿ ಬಾಂಬ್ಗಳು ಇರ್ಬೋದು. ಯಾಕೆಂದರೆ ಪಾಕಿಸ್ತಾನ ಜಿಂದಾಬಾದ್ ಅಂದವರೆಲ್ಲ ಕಾಂಗ್ರೆಸ್ ಆಫೀಸಿಂದನೇ ಬಂದವರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ನಲ್ಲ, ಯಾರೋ ನಜೀರ್, ಅವನ ಹೆಸರೇನೋ ನಜೀರ್ ಅಹಮದ್, ಅವರು ಅಲ್ಲಿಂದಾನೇ ಬಂದು ಧಿಕ್ಕಾರ ಕೂಗಿದ್ದು ಭಾರತಕ್ಕೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಭಾರತದ ವಿರೋಧಿ ಹೇಳಿಕೆಯನ್ನು ಕೊಟ್ಟವರು. ಅಂಥವರು ಇವತ್ತು ಕಾಂಗ್ರೆಸ್ ಆಫೀಸಿಂದ, ಪೂರ್ತಿ ಕಾಂಗ್ರೆಸ್ ಆಫೀಸು ದೇಶ ವಿರೋಧಿಗಳ ಆಫೀಸ್ ಇವತ್ತು. ಈಗ ಕಮಿಷನರ್ ಅವರಿಗೆ ದೂರು ಕೊಟ್ಟಿದ್ದೀರಿ, ಸೀಲು ಹಾಕಿ ಕೊಟ್ಟಿದ್ದಾರೆ. ನಾವು ವಾರ್ನ್ ಮಾಡಿದ್ದೀರಿ. ಈಗ ನೀವೇನಾನ ಇದು ಮುಚ್ಚಾಕ್ಬಿಟ್ರೆ ನಾವು ಅವ್ರನ್ನ ಇವಾಗ ತಗೊಂತೀರಿ ಅಂದರು. ತಗೊಂಡ್ರಲ್ಲ, ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ನೋಡೋಣ ಕಾರ್ಯಕರ್ತರು. ನಾನು ಒಂದು ಮಾತು ಕಾಂಗ್ರೆಸ್ಸಿನ ಮುಖಂಡಗಳಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಪ್ರಜಾತಂತ್ರದಲ್ಲಿ ಹೋರಾಟ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೋರಾಟ, ಪ್ರತಿಭಟನೆ ಇದು ಹಕ್ಕು, ನಮ್ಮ ಹಕ್ಕು. ಆದರೆ ಮೊಟ್ಟೆ ಹೊಡೆಯೋ ಸಂಸ್ಕೃತಿ, ಕಲ್ಲು ಹೊಡೆಯೋ ಸಂಸ್ಕೃತಿ ಇದು ಕಾಂಗ್ರೆಸ್ನ ಸಂಸ್ಕೃತಿ. ಇದನ್ನು ರಾಜ್ಯದ ಜನ ಒಪ್ಪಲ್ಲ. ಅರೆ ಬೇಡಿಕೆಗಳು ಇಟ್ಕೊಂಡು ನ್ಯಾಯಸಮ್ಮತ ಹೋರಾಟ ಮಾಡಿದರೆ ಕಾಂಗ್ರೆಸ್ಸಿನ ಮುಖಂಡರು ನಾಚಿಕೆ ಆಗಬೇಕು. ಥ್ಯಾಂಕ್ ಯು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ, ಜೊತೆಗೆ ಕ್ರಮವನ್ನ ಕೂಡ ಕೈಗೊಳ್ಳಬೇಕನ್ನೋ ಆಗ್ರಹದ ಜೊತೆಗೆ ಇದೀಗ ಬಿಜೆಪಿ ಇದನ್ನು ಯಾವ ರೀತಿಗೆ ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಂಡು ಹೋರಾಟ ಮಾಡುವಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ತಿದೆ. ನಮಿತಾ, ಈಗಾಗಲೇ BP ಹರೀಶ್ ಶಾಸಕರು, ಹರಿಹರ ವಿಧಾನಸಭಾ ಕ್ಷೇತ್ರದ ಶಾಸಕರು ಈಗ ಅವ್ರ ಮೇಲೆ ಮೊಟ್ಟೆ ಎಸೆತ ಆಗಿರುವಂಥದ್ದು. ಈ ಒಂದು ಪ್ರಕರಣವನ್ನು ಬಿಜೆಪಿ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ಈ ಒಂದು ವಿಚಾರವನ್ನು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತಂತ್ರಗಾರಿಕೆಗೆ ಮುಂದಾಗಿದೆ. ಯಾಕಂದರೆ ಈಗಾಗಲೇ ನೀಟ್ ಪರೀಕ್ಷೆ ವಿಚಾರವಾಗಿ ಇಲ್ಲೊಂದು ಕಡೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬಿಜೆಪಿ ಕಚೇರಿಗೆ ಮುತ್ತಿಗೆಯಾಗುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರಿಗೆ ಕೌಂಟರ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಬಿಜೆಪಿಯ ಶಾಸಕರ ನೇತೃತ್ವದಲ್ಲಿ ಇವತ್ತೆಲ್ಲರೂ ಕೂಡ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆಯಾಗುವಂಥ ಒಂದು ಸಂದರ್ಭದಲ್ಲೇ ಶಾಸಕ BP ಹರೀಶ್ ಮೇಲೆ ಈಗ ಮೊಟ್ಟೆ ಎಸೆದಾಗಿರುವಂಥದ್ದು. ಹಾಗಾಗಿ ಈಗ ಪೊಲೀಸ್ ಕಮಿಷನರ್ಗೆ ಮೊದಲು ಕಾನೂನು ಹೋರಾಟವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ಗೆ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಈಗ ದೂರು ಸಲ್ಲಿಕೆಯನ್ನು ಮಾಡಿದ್ದಾರೆ. ಇಲ್ಲ ಒಂದು ಕಡೆ BP ಹರೀಶ್ ಸೇರಿದಂತೆ ಮಾಜಿ ಸಚಿವರಾಗಿರ್ತಕ್ಕಂಥ ಅಶ್ವತ್ಥನಾರಾಯಣ ಆಗಿರ್ಬೋದು, ಮತ್ತೊಂದು ಕಡೆ ಶಾಸಕರಾಗಿರ್ತಕ್ಕಂಥ CK ರಾಮಮೂರ್ತಿ ಮತ್ತೆ ಒಂದಷ್ಟು ಜನ ಕಾರ್ಯಕರ್ತರ ಮೇಲೆ ರಾಡು ಮತ್ತೆ ಕಲ್ಲಿನಿಂದ ಹೊಡೆದಿದ್ದಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ಮೊಟ್ಟೆ ಎಸೆದನ್ನು ಕೂಡ ಆಗಿರುವಂಥದ್ದು. ಅಂದರೆ ಕೊಲೆಯನ್ನ ಮಾಡುವಂಥ ಒಂದು ಕೆಲಸವನ್ನ, ಕೊಲೆ ಯತ್ನ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಗೂಂಡಾ ಕಾಯ್ದೆಯಡಿ ಅವ್ರನ್ನ ತಕ್ಷಣವಾಗಿ ಬಂಧಿಸಬೇಕು. ಇವತ್ತು ಸಂಜೆ ಒಳಗಡೆ ಬಂಧನ ಮಾಡಲಿಲ್ಲ ಅಂತಂದ್ರೆ ನಾಳೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಯನ್ನ ಆರಂಭಿಸುವುದಾಗಿ ಈಗ ರಾಜ್ಯದ ಬಿಜೆಪಿ ನಾಯಕರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ನಾಯಕರ ಈ ಒಂದು ಆಗ್ರಹಕ್ಕೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಯಾವ ರೀತಿ ಅದನ್ನು ನಡೆಯನ್ನು ತೋರ್ತಾರೆ ಅಂತ ಈಗಿರ್ತಕ್ಕಂಥ ಪ್ರಶ್ನೆ. ಒಂದ್ ವೇಳೆ ಏನಾದರೂ ಸರ್ಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರ ಈ ರೀತಿಯಾದ ಕೆಲಸವನ್ನು ಮಾಡಿದ ಸಂದರ್ಭದಲ್ಲಿ ಅಧಿಕಾರಿಗಳು ಏನಾದರೂ ಕ್ರಮವನ್ನು ಕೈಗೊಂಡಿಲ್ಲ ಅಂತಂದ್ರೆ ನಾಳೆ ರಾಜ್ಯದ ಬಿಜೆಪಿ ನಾಯಕರು ಎಲ್ಲರೂ ಕೂಡ ವಿಧಾನಸೌಧ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡುವಂತ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ನೇರವಾಗಿ ಸರ್ಕಾರದ ಮೇಲೆ ಆಪಾದನೆಯನ್ನು ಮಾಡಿದರೆ ಇದು ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಮಾಡಿರುವಂತಹ ಒಂದು ಘಟನೆ. ಯಾಕಂದ್ರೆ ಶಾಸಕರು ಅನ್ನುವಂಥದ್ದು ವಿಚಾರ ಗೊತ್ತಿದ್ರು ಕೂಡ ಅವ್ರ ಮೇಲೆ ಮೊಟ್ಟೆ ಎಸೆತಾರೆ ಅಂತಂದ್ರೆ ಎಲ್ಲಿಗೆ ಬಂದಿದೆ ಶಾಸಕರ ಪರಿಸ್ಥಿತಿ ಏನೋ ಪ್ರಶ್ನೆಯನ್ನು ಮಾಡೋದ್ರ ಮುಖಾಂತರವಾಗಿ ಈ ಒಂದು ವಿಚಾರವನ್ನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಬರುವಂತ ದಿನಗಳಲ್ಲಿ ಈ ಒಂದು ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಇದು ನಡುವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ KPCC ಅಧ್ಯಕ್ಷ ಆಗಿರ್ತಕ್ಕಂಥ BK ಹರೀಶ್ ಪ್ರಸಾದ್ ಅವರು ಕೂಡ ಕಾರ್ಯಕರ್ತರು ಏನು ಯಾವ ರೀತಿಯಾಗಿ ಮೊಟ್ಟೆ ಎಸೆತವನ್ನು ಮಾಡಿದ್ರು ಅದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡುವಂತ ಸಾಧ್ಯತೆ ಇದೆ. ಈಗ ಈ ಒಂದು ವಿಚಾರ ಅಂದ್ರೆ ನೀಟ್ ಪರೀಕ್ಷೆ ವಿಚಾರವಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥ ನಡುವೆ BP ಹರೀಶ್ ಬಿಜೆಪಿ ಶಾಸಕರು ಈಗ ಅವ್ರ ಮೇಲೆ ಮೊಟ್ಟೆ ಎಸೆತ ಆಗಿರುವಂತದ್ದು. ಹಾಗಾಗಿ ಈ ಒಂದು ವಿಚಾರವನ್ನ ಸಂಪೂರ್ಣವಾಗಿ ಗಂಭೀರವಾಗಿ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಒಂದು ಇಡೀ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡುವಂತ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿನೇ ಈಗ ಈ ಒಂದು ಒತ್ತಾಯಕ್ಕೆ, ರಾಜ್ಯ ನಾಯಕರ ಈ ಒಂದು ಒತ್ತಾಯಕ್ಕೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಯಾವ ರೀತಿ ನಡೆಯನ್ನು ತೋರ್ತಾರೆ ಮತ್ತೆ ರಾಜ್ಯ ಸರ್ಕಾರ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದು. ಯಾಕಂದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರೆ ಈಗ ಮೊಟ್ಟೆ ಎಸೆದ ಪ್ರತಿಪಕ್ಷ ಶಾಸಕರ ಮೇಲೆ ಮೊಟ್ಟೆ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಜ
ಬಳಿಕ ಕೂಡ ಆ ಒಂದು ಕಾರ್ಯಕರ್ತರನ್ನ ಒಂದು ಬಂಧಿಸುವಂತ ನಿಟ್ಟಿನಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳೇ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳೇ ಸೂಚನೆಯನ್ನು ಕೊಡ್ತಾರಾ ಅಥವಾ ಅವ್ರ ರಕ್ಷಣೆಯನ್ನು ಮಾಡ್ತಾರಾ ಅಥವಾ ಏನಾದರೂ ರಕ್ಷಣೆ ಮಾಡಿಲ್ಲ ಅವರನ್ನೇನು ಬಂಧಿಸಿಲ್ಲ ಅಂತಂದ್ರೆ ರಾಜ್ಯದ ಬಿಜೆಪಿ ನಾಯಕರು ಮುಂದಿನ ದಿನಗಳಲ್ಲಿ ಒಂದು ರೀತಿ ಉಗ್ರವಾದಂತಹ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಅಧಿಕಾರಿಗಳು ಏನ್ ನಡೆಯನ್ನ ಪೊಲೀಸ್ ಅಧಿಕಾರಿಗಳು ನಿರ್ಣಯವನ್ನು ಕೈಗೊಳ್ತಾರೆ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ನವಿತಾ, ಈಗ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆಯಲಾಗಿದೆ, ಆದ್ರೆ ಬಿಜೆಪಿ ಅವರು ಆರೋಪ ಮಾಡ್ತಿದ್ದಾರೆ ಅಲ್ಲಿ ಏನೋ ದೊಂಡೆಗಳನ್ನ ತಗೊಂಡು ಬಂದಿದ್ರು ಅನ್ನುವಂತಹ ವಿಚಾರಗಳನ್ನ ಕೂಡ ಹೇಳ್ತಾರೆ. ಅವರು ಮೊದಲೇ ಪೂರ್ವ ನಿಯೋಜಿತವಾಗಿ ಕೃತ್ಯವನ್ನ ಮಾಡಿದ್ರು ಅಂತ ಹೇಳಿ. ಸೊ ಇದನ್ನ ಯಾವ ರೀತಿಯಾಗಿ ಇದೀಗ ಒಂದ್ ಕಡೆ ಪೊಲೀಸ್ ಕಮಿಷನರ್ ಆಗಿರ್ಬೋದು ಅಥವಾ ಬಿಜೆಪಿಗರು ಇದನ್ನ ತೀವ್ರವಾಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ, ಆ ರೀತಿಯಾಗಿ ಏನಾದರೂ ಆಯ್ತಾ ಆ ಸಂದರ್ಭದಲ್ಲಿ? ನವಿತಾ, ಈಗ ಪ್ರತಿಭಟನೆ ಆಯಿತು, ಕಾಂಗ್ರೆಸ್ ಕಚೇರಿ ಬಳಿ ಪ್ರತಿಭಟನೆ ಮಾಡೋಕ್ಕೂ ಕೂಡ ಬಿಪಿ ಹರೀಶ್ ಅವರು ಕೂಡ ಬಂದಿರಲಿಲ್ಲ. ಕೇವಲವಾಗಿ ಒಂದು ಕಡೆಗೆ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದ ಬಳಿ ಪ್ರತಿಭಟನೆ ಮಾಡಲಾಗ್ತಾ ಇತ್ತು. ಬಿಪಿ ಹರೀಶ್ ಅವರು ಬಂದಂತ ಸಂದರ್ಭದಲ್ಲಿ ಶಾಸಕರು ಅಂತ ತಿಳಿದ್ರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ರೀತಿ ಮೊಟ್ಟೆಯನ್ನು ಎಸೆದಿರುವಂತದ್ದು. ಇದು ಸಹಜವಾಗಿಯೇ ಶಾಸಕರ ಮೇಲೆ ಮೊಟ್ಟೆ ಎಸೆಯುವಂಥದ್ದು ರಾಜಕೀಯ ಜಟಾಪಟಿ ಕಾರಣವಾಗುತ್ತೆ. ಆದರೆ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ರೀತಿ ಮೊಟ್ಟೆ ಕಲ್ಲು ಈ ರೀತಿಯಾಗಿ ಎಸೆಯುವಂತ ಪ್ರಕರಣ ಏನಿದೆ ಅದು ಕೊಲೆ ಯತ್ನ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ರಾಜ್ಯದ ಬಿಜೆಪಿ ನಾಯಕರು ಆರೋಪವನ್ನು ಮಾಡ್ತಿರುವಂತದ್ದು. ಹಾಗಾಗಿ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಏನು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಕೆಪಿಸಿಸಿ ಕಚೇರಿ ಬಳಿ ಈಗಾಗಲೇ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ನೇರವಾಗಿ ಆಪಾದನೆಯನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಎಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಅನ್ನು ಕೂಗುವಂತವರು. ಸಹಜವಾಗಿಯೇ ಅವರ ಕಚೇರಿ ಬಳಿ ಬಾಂಬ್ಗಳಿರ್ತವೆ, ಒಂದು ರೀತಿ ಆಯುಧಗಳಿರ್ತವೆ, ಏನು ನೇರವಾದಂತಹ ಆಪಾದನೆಯನ್ನು ಕೂಡ ಮಾಡಿರುವಂತದ್ದು. ಹಾಗಾಗಿ ವಿರೋಧ ಪಕ್ಷ ನಾಯಕರ ಆರೋಪಕ್ಕೆ ತಕ್ಕಂತೆ ಪೊಲೀಸರು ಕೂಡ ತನಿಖೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಪೊಲೀಸರು ಯಾವ ರೀತಿಯಾಗಿ ನಡೆಯನ್ನು ತಗೊಳ್ತಾ ಇರುವಂತದ್ದು ಈ ಒಂದು ಪ್ರಶ್ನೆ. ಆದ್ರೆ ಈಗ ಒಂದು ರೀತಿ ಈ ಒಂದು ವಿಚಾರ ಒಂದು ರೀತಿ ರಾಜಕೀಯ ಚಟುವಟಿಕೆಗೆ ಬರುವಂತಹ ದಿನಗಳು ಕೂಡ ಕಾರಣವಾಗುವಂತಹ ಸಾಧ್ಯತೆ ಇದೆ. ಇದೇ ಆಗಸ್ಟ್ 6ನೇ ತಾರೀಕಂದು ವಿಧಾನಸಭೆ ಅಧಿವೇಶನ ಕೂಡ ಶುರುವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲೇ ಈ ಒಂದು ಘಟನೆ ಆಗ್ತಿರುವಂತದ್ದು. ಈ ಹಿಂದೆ ಶಾಸಕರಾಗಿರ್ತಕ್ಕಂಥ ಮುನಿರತ್ನ ಮೇಲೂ ಕೂಡ ಮೊಟ್ಟೆ ಎಸೆತಾ ಇತ್ತು. ಸದನದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಗದ್ದಲಕ್ಕೂ ಕಾರಣವಾಯಿತು. ಈಗ ಒಂದು ರೀತಿ ನೀಟ್ ಪರೀಕ್ಷೆ ವಿಚಾರವಾಗಿ ಸಾಕಷ್ಟು ಪ್ರತಿಭಟನೆಗಳಾಗ್ತಾ ಇದಾವೆ. ಒಂದ್ ಕಡೆ ಪರ ವಿರೋಧ ಚರ್ಚೆ ಹೋರಾಟಗಳು ಕೂಡ ನಡೀತಾ ಇದೆ. ಒಂದು ಸಹಜವಾಗಿನೇ ಯಾವಾಗ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೋತೋ ಈಗ ಕಾಂಗ್ರೆಸ್ಗೆ ಕೌಂಟರ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಬಿಜೆಪಿ ನಾಯಕರು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅಂದ್ರೆ ಹೋರಾಟ ಸಹಜ, ಆದ್ರೆ ಶಾಸಕರಾದಂತವ್ರ ಮೇಲೆ ಮೊಟ್ಟೆಯನ್ನ ಎಸಿತಾರೆ ಅಂತದ್ದು ಸಹಜವಾಗಿಯೇ ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗುವಂತದ್ದು. ಒಂದ್ ಕಡೆಗೆ ಶಾಸಕರು ಅನ್ನೊಂದು ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಹರಿಹರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಜನರು ಸಾಕಷ್ಟು ಆಕ್ರೋಶಗೊಂಡಿರುವಂತದ್ದು. ತಮ್ಮ ಪಕ್ಷದ ಶಾಸಕರ ಮೇಲೆ ಈಗ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಹಾಗಾಗೇನೆ ಒಂದ್ ಕಡೆಗೆ ದಾವಣಗೆರೆಯಲ್ಲಾಗಿರ್ಬೋದು, ಮತ್ತೊಂದ್ ಕಡೆ ಇಡೀ ರಾಜ್ಯದಂತ ಈ ಒಂದು ವಿಚಾರವನ್ನ ಜನರ ಹತ್ರ ತೆಗೆದುಕೊಂಡು ಹೋಗುವಂತ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಕೂಡಲೇ ಯಾರು ಮೊಟ್ಟೆ ಎಸೆತವನ್ನ ಮಾಡಿದರೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಇವತ್ತು ರಾತ್ರಿ ಒಳಗಡೆ ಒಂದ್ ವೇಳೆ ಏನಾದ್ರು ಬಂಧನವನ್ನ ಮಾಡಲಿಲ್ಲ ಅಂತಂದ್ರೆ ನಾಳೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಯನ್ನ ಮಾಡುವುದಾಗಿ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯ ಬಿಜೆಪಿ ನಾಯಕರ ಈ ಒಂದು ಆರೋಪಕ್ಕೆ ತಕ್ಕಂತೆ ಒಂದ್ ಕಡೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಆಗಿರಬಹುದು, ಮತ್ತೊಂದ್ ಕಡೆ ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಗಳ ನಡೆ ಏನಿರುತ್ತೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಕರ್ನಾಟಕದಲ್ಲಿ ಗಲಭೆಯನ್ನ ಸೃಷ್ಟಿ ಮಾಡಲು ಬಿಜೆಪಿ ಷಡ್ಯಂತ್ರವನ್ನ ಮಾಡಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದಾಳಿಗೆ ಬಂದಿದ್ರು ಅಂತ ಹೇಳಿ ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಗಲಭೆ ಸೃಷ್ಟಿ ಮಾಡೋದಕ್ಕೆ ಬಿಜೆಪಿ ಷಡ್ಯಂತ್ರ ಮಾಡಿರುವ ಕಾರಣವೇ ಈ ರೀತಿಯಾದಂತಹ ಗಲಾಟೆ ಆಗಿರೋದು. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದಾಳಿಗೆ ಬಂದಿದ್ರು. ಮೊಟ್ಟೆ ನೋಡಿ ಇವರಿಗೆ ಬಾಂಬ್ ಕಲ್ಪನೆಗೆ ಬರುತ್ತೆ. ನಾವು ಮೊಟ್ಟೆ ಎಸೆದಿಲ್ಲ, ಅವರೇ ಎಸೆದುಕೊಂಡಿದ್ದಾರೆ. ರೌಡಿ ಮೋರ್ಚೆ ಪ್ರಾರಂಭಿಸಿರೋದು ಬಿಜೆಪಿ ಸಂಸ್ಕೃತಿ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಬಿಕೆ ಹರಿಪ್ರಸಾದ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಮೊಟ್ಟೆಯನ್ನ ಎಸೆದಿಲ್ಲ, ಅವರೇ ಎಸೆದುಕೊಂಡಿದ್ದಾರೆ. ಮೊಟ್ಟೆ ನೋಡಿ ಇವರಿಗೆ ಬಾಂಬ್ ಕಲ್ಪನೆಗೆ ಬರುತ್ತೆ ಅಂತ ವ್ಯಂಗ್ಯ ಆಡಿದ್ದಾರೆ. ರೌಡಿ ಮೋರ್ಚಾ ಪ್ರಾರಂಭ ಮಾಡಿರೋದು ಬಿಜೆಪಿಯ ಸಂಸ್ಕೃತಿ ಅಂತ ಹೇಳಿ ಇದೀಗ ಹೀಗಳ್ದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಬಿಕೆ ಹರಿಪ್ರಸಾದ್ ಅವರು. ಈ ಮೊಟ್ಟೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗ ಬಿಕೆ ಹರಿಪ್ರಸಾದ್ ಹೇಳಿದ್ದು ಮೊಟ್ಟೆಯನ್ನ ನಾವು ಎಸೆದಿಲ್ಲ, ಅವರೇ ಅಲ್ಲಿ ಎಸೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ನೀವು ಸೃಷ್ಟಿ ಮಾಡ್ತಕ್ಕಂಥದ ಕಲ್ಪನಾ ಶಕ್ತಿ ನಿಮ್ಮನ್ನು ಯಾರೂ ಸಹ ಮೀರಿಸಲಿಕ್ಕೆ ಆಗೋದಿಲ್ಲ. ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಮಚ್ಚು ಚಾಕು ಅಂತ ಹೇಳಿದವರು ಇನ್ನೂ ಸಹ ನೀವು RDX 250 kg RDX ಕಾಶ್ಮೀರ ಪುಲ್ವಾಮಾದಲ್ಲಿ ಹೆಂಗ್ ಬಂತು ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಲಾಂಗು ಚಾಕು ಅಂತ ಮಾತಾಡ್ತಾ ಇದ್ದಾರೆ. ರಾಜಕೀಯ ದುರುದ್ದೇಶದಿಂದ ಕರ್ನಾಟಕ ರಾಜ್ಯದಲ್ಲಿ ಗಲಭೆ ಸೃಷ್ಟಿ ಮಾಡಲಿಕ್ಕೆ ಷಡ್ಯಂತ್ರವನ್ನ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಅವರ ಒಬ್ಬ ಶಾಸಕರನ್ನ ಕಳಿಸಿ ಯಾವ್ಯಾವ ಜಾಗದಲ್ಲಿ ಯಾವ ರೀತಿ ಹಲ್ಲೆ ಮಾಡಬೇಕು ಅನ್ನೋದಕ್ಕೆ ಅವ್ರ ಎಕ್ಸ್ಪರ್ಟ್ ಇದರಂತೆ. ದಾಳಿ ಮಾಡೋದ್ರಲ್ಲಿ, ಹಲ್ಲೆ ಮಾಡೋದ್ರಲ್ಲಿ ಒಬ್ಬ ಶಾಸಕರು ಅವರು ಬಂದು ತೀವ್ರವಾಗಿ ನಿಗಾ ಇಡೋ ಸಂದರ್ಭದಲ್ಲಿ ಕಾರ್ಯಕರ್ತರು ಅದನ್ನ
ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಯಾವುದೇ ರೀತಿ ಅನಾಹುತ ಆಗಬಾರ್ದು ಈ ಮುತ್ತಿಗೆಯಿಂದ ಅಂತೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಜೀವದ ಆಸೆ ಬಿಟ್ಟು ಅಲ್ಲಿ ಮುಂದೆ ನಿಂತಿದ್ರು. ನೀವು ಸೃಷ್ಟಿ ಮಾಡ್ತಕ್ಕಂಥದ ಕಲ್ಪನಾ ಶಕ್ತಿ ನಿಮ್ಮನ್ನು ಯಾರೂ ಸಹ ಮೀರಿಸ್ಲಿಕ್ಕೆ ಆಗೋದಿಲ್ಲ. ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಮಚ್ಚು ಚಾಕು ಅಂತ ಹೇಳಿದವರು ಇನ್ನೂ ಸಹ ನೀವು RDX 250 kg RDX ಕಾಶ್ಮೀರ ಪುಲ್ವಾಮಾದಲ್ಲಿ ಹೆಂಗ್ ಬಂತು ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಲಾಂಗು ಚಾಕು ಅಂತ ಮಾತಾಡ್ತಾ ಇದ್ದಾರೆ. ರಾಜಕೀಯ ದುರುದ್ದೇಶದಿಂದ ಕರ್ನಾಟಕ ರಾಜ್ಯದಲ್ಲಿ ಗಲಭೆ ಸೃಷ್ಟಿ ಮಾಡಲಿಕ್ಕೆ ಷಡ್ಯಂತ್ರವನ್ನ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಅವರ ಒಬ್ಬ ಶಾಸಕರನ್ನ ಕಳಿಸಿ ಯಾವ್ಯಾವ ಜಾಗದಲ್ಲಿ ಯಾವ ರೀತಿ ಹಲ್ಲೆ ಮಾಡಬೇಕು ಅನ್ನೋದಕ್ಕೆ ಅವ್ರು ಎಕ್ಸ್ಪರ್ಟ್ ಇದ್ರಂತೆ. ದಾಳಿ